ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಬೆಳಗಿನ ಶುಭ ಮಾಡ್ತಾರೆ. ಈಗಾಗಲೇ ಹಿಂದಿನ ತರಗತಿಯಲ್ಲಿ ರೇಖೆಗಳು ಮತ್ತು ಕೋನಗಳ ಕಲಿಕಾ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮೂಲ ಪರಿಕಲ್ಪನೆಗಳು, ಮೂಲಭೂತಗಳು, ಹೇಳಿಕೆಗಳನ್ನು ಸಾಧಿಸುವ ಕ್ರಮವನ್ನು ತಿಳ್ಕೊಂಡಿದ್ದೀರಿ. ಉದಾಹರಣೆಗೆ ಮೊದಲನೇ ಹೇಳಿಕೆಯನ್ನು ಕಾಣಿದ್ರಿ. ಅಲ್ಲಿ ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣವನ್ನು ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಅಂತ ಮೊದಲನೇ ಹೇಳಿಕೆ. ತದನಂತರ ಎರಡನೇ ಹೇಳಿಕೆಗೆ ಬಂದಾಗ ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾತ್ಮಕ ಕೋನಗಳು ಪರಸ್ಪರ ಸಮನಾಗಿರುತ್ತವೆ. ಈ ಎರಡೂ ಹೇಳಿಕೆಗಳನ್ನು ಆಧರಿಸಿ ಮುಂದುವರೆದ ಬಂದಾಗ ಸಮಾಂತರ ರೇಖೆಗಳು ಮತ್ತು ಛೇದಕ ರೇಖೆ ಗಮನಿಸಿದಾಗ ಎರಡು ಸಮಾಂತರ ಸರಳ ರೇಖೆಗಳನ್ನು ಒಂದು ಛೇದಕ ರೇಖೆ ಕತ್ತರಿಸಿದಾಗ ಅಲ್ಲಿ ಸುಮಾರು 7 ವಿಧವಾದ ಕೋನಗಳು ಉಂಟಾಗುತ್ತವೆ ಎಂಬುದನ್ನು ಹಿಂದಿನ ಅವಧಿಯಲ್ಲಿ ಕೋನ ಗುರುತು ಮಾಡೋದನ್ನು ಸಹಿತ ಅಭ್ಯಾಸ ಮಾಡಿದ್ದೀವಿ. ಆ ರೂಢಿ ಕೆಲಸದ ಅನುಗುಣವಾಗಿ ಪಾರ್ಶ್ವಕೋನ, ಶೃಂಗಾತ್ಮಕ ಕೋನ, ಪರ್ಯಾಯ ಕೋನ, ಅಂತರ್ಪರ್ಯಾಯ ಕೋನಗಳು, ಬಹಿರ್ಪರ್ಯಾಯ ಕೋನಗಳು, ಅನುರೂಪ ಕೋನಗಳು, ಒಂದೇ ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳು, ಒಂದೇ ಪಾರ್ಶ್ವದಲ್ಲಿರುವ ಬಹಿರ್ಕೋನಗಳನ್ನು ಗುರುತಿಸುವ ವಿಧಾನವನ್ನು ನಿನ್ನೆ ಹಿಂದಿನ ಅವಧಿಯಲ್ಲಿ ಕರಗತ ಮಾಡಿಕೊಂಡಿದ್ದೀವಿ. ಅವುಗಳೆಲ್ಲವುಗಳನ್ನು ಆಧರಿಸಿ ಅಂತಿಮ ಘಟ್ಟಕ್ಕೆ ಬಂದಾಗ ಒಂದು ಹೇಳಿಕೆ ಈ ರೀತಿ ಹೇಳ್ತದೆ: ಎರಡು ಸಮಾಂತರ ಸರಳ ರೇಖೆಗಳನ್ನು ಒಂದು ಛೇದಕ ರೇಖೆಯನ್ನು ಕತ್ತರಿಸಿದರೆ ಪ್ರತಿಯೊಂದು ಜೊತೆ ಪರ್ಯಾಯ ಕೋನಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ. ಹಾಗಿದ್ದಾಗ ಇಲ್ಲಿ ಹೇಳಿಕೆ ಗಮನಿಸಿದಾಗ ಎರಡು ಭಾಗಗಳನ್ನು ಕಾಣ್ತಿರುವ ಪ್ರಮೇಯದಲ್ಲಿ ಒಂದು, ಎರಡು ಸಮಾಂತರ ಸರಳ ರೇಖೆಗಳನ್ನು ಒಂದು ಛೇದಕ ರೇಖೆ ಕತ್ತರಿಸಿದರೆ ಇದು ದತ್ತಾಂಶ ಭಾಗ. ಹಾಗಿದ್ದಾಗ ಎರಡು ಸಮಾಂತರ ಸರಳ ರೇಖೆಗಳನ್ನು ರಚಿಸಿಕೊಳ್ಳಿ. ಆ ಎರಡು ಸಮಾಂತರ ರೇಖೆಗಳನ್ನು ರಚಿಸಿದಾಗ ಆ ಸಮಾಂತರ ಸರಳ ರೇಖೆಯ ಮೇಲೆ ಛೇದಕ ರೇಖೆಯು ಆಯ್ದು ಹೋಗಬೇಕು. ಆಯ್ದು ಹೋಗುವಾಗ ಅಲ್ಲಿ ನಿಮಗೆ ಛೇದಕ ಬಿಂದುಗಳ ಮೂಲಕ ಆಯ್ದು ಹೋಗುತ್ತದೆ. ಈ ರೀತಿ ಕಾಣ್ತಿಲ್ಲ, ಈ ಎರಡು ಸಮಾಂತರ ಸರಳ ರೇಖೆಗಳನ್ನು ಕಾಣ್ತೀವಿ. ಹಾಗೆಯೇ ಈ ಎರಡು ಸಮಾಂತರ ರೇಖೆಗಳಿಗೆ ಆಯ್ದು ಹೋಗುವಂಥದ್ದು ಒಂದು ಛೇದಕ ರೇಖೆ. ಆ ಛೇದಕ ರೇಖೆ EF ಆಗಿರಲಿ. ಅಲ್ಲಿ ಛೇದಕ ರೇಖೆಯನ್ನು ಛೇದಿಸಿ ಹೋಗುವಂತಹ ಛೇದಕ ಬಿಂದುಗಳು P ಮತ್ತು Q. ಇದು ದತ್ತಾಂಶ. ಹಾಗಿದ್ದಾಗ ಪರ್ಯಾಯ ಕೋನಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ ಅಂತ ಪ್ರಶ್ನೆ. ಈಗ ಈ ಹೇಳಿಕೆಯನ್ನು ಆಧರಿಸಿ ದತ್ತಾಂಶವನ್ನು ನಾವು ಬರಿಬೇಕಾಗುತ್ತೆ ಅಲ್ವಾ ಮಕ್ಕಳೇ? ಏನು ದತ್ತಾಂಶ ಅದನ್ನ ಹೇಗೆ ಹೇಳ್ಬೋದು ನೀವು? ಇಲ್ಲಿ ನೋಡಿ, AB ಮತ್ತು CD ನೀವು ಎರಡು ಸರಳ ರೇಖೆಗಳು. ಆ ಸರಳ ರೇಖೆಗಳು ಹೇಗಿದೆ? ಸಮಾಂತರವಾಗಿದೆ. ದಟ್ ಈಸ್ AB ಸರಳ ರೇಖೆ. ಸಾಂಕೇತಿಕ ಭಾಷೆ ಬರೀತಾ ಇದ್ದೇನೆ. ಇದು ಒಂದು CD ಸರಳ ರೇಖೆ. ಈ ಎರಡು ಸರಳ ರೇಖೆಗಳೇನಾಗಿವೆ? ಸಮಾಂತರವಾಗಿವೆ. ಹಾಗಾದ್ರೆ ಛೇದಕ ಯಾವುದು? ಎಸ್, ಛೇದಕ EF ಛೇದಕ ಆದರೆ ಛೇದಕ ಬಿಂದುಗಳು ಯಾವುವು? ಬಿಂದು P ಮತ್ತು ಬಿಂದು Q. ಹಾಗಿದ್ದಾಗ AB ಸರಳ ರೇಖೆ ಮತ್ತು CD ಸರಳ ರೇಖೆಯನ್ನು ಹೌದು ಏನು ಕತ್ತರಿಸಿದೆ? ಬಿಂದು ಕ್ರಮವಾಗಿ ಕಾಣ್ತಾ ಬಿಂದು P ಮತ್ತು ಬಿಂದು Q ನಲ್ಲಿ ಏನಾಗಿದ್ದಾವೆ? ಕತ್ತರಿಸಿದೆ ಅಥವಾ ಛೇದಿಸಿದೆ.
ಆ ಪದಗಳನ್ನು ಬಳಸ್ತಾರೆ ಅಲ್ವಾ ಮಕ್ಕಳೇ? ಈಗ ನೀವು ಈ ದತ್ತವನ್ನು ನೋಡಿದ್ಮೇಲೆ ಮುಂದುವರೆದಾಗ ಯಾವುದು? ಸಾಧನೀಯ ಅಲ್ವಾ ಮಕ್ಕಳೇ? ಸಾಧನೀಯ ಅಂದಾಗ ಪ್ರಶ್ನೆ ಈ ರೀತಿ ಇದೆ. ಇಲ್ಲಿ 2 ಜೊತೆ ಪರ್ಯಾಯ ಪೂರ್ಣಗಳು ಕಾಣ್ತವೆ ನೋಡಿ ಮಕ್ಕಳೇ. ಹಾಗಿದ್ದಾಗ ನಿನ್ನೆ ನೀವು ಗುರುತಿಸಿದ ಹಾಗೆ ಇಲ್ಲಿ ಪರ್ಯಾಯ ಪೂರ್ಣ ಹೇಗೆ ಬರುತ್ತೆ? ಸಾರ ಅಂತ ಹೇಳಿದ್ದೇವೆ, ಝಡ್ ಶೇಪಲ್ಲಿ ಬರುತ್ತೆ ಅಂತ. ದಟ್ ಇಸ್ ಕೋನ ಎ ಪಿ ಕ್ಯೂ. ಈ ಕೋನ ನೋಡಿ, ಅಂತರ್ ಪರ್ಯಾಯ ಕೋನ. ಈ ಕೋನ ಎ ಪಿ ಕ್ಯೂ ಈಕ್ವಲ್ಸ್ ಕೋನ ಪಿ ಕ್ಯೂ ಡಿ. ಕೋನ ನೋಡಿ ಮಕ್ಕಳೇ, ಕೋನ ಎ ಪಿ ಕ್ಯೂ ಈಕ್ವಲ್ಸ್ ಕೋನ ಪಿ ಕ್ಯೂ ಡಿ ಅಲ್ವಾ? ಹಾಗಿದ್ದಾಗ ಎರಡನೇ ಕೋನ ಯಾವುದು? ಇನ್ನೊಂದು ಜೊತೆ ಬರುತ್ತೆ. ಶೃಂಗ ಬಿಂದು ಸೇವೆ ಸಡಲಿಗೆ ಶೃಂಗ ಬಿಂದು ಆರಂಭಿಕ ಬಿಂದು ಎ ಅಂತ ಪರಿಗಣಿಸಿದ್ವಿ. ಈಗ ಅಂತ್ಯ ಬಿಂದು ಬಿ ಅಂತ ಪರಿಗಣಿಸಿ. ದಟ್ ಈಸ್ ಯಾವುದು? ಕೋನ ಬಿ ಪಿ ಕ್ಯೂ ಕಾಣ್ತಾ ಇದೆಯಾ? ಕೋನ ಬಿ ಪಿ ಕ್ಯೂ ಈಕ್ವಲ್ ಪಿ ಕ್ಯೂ ಸಿ. ಇದು ನಾನು ಡಬಲ್ ಗೇರ್ ಹಾಕಿದ್ರಲ್ಲ ಇದು. ಈಗ ಇವುಗಳ ಪರ್ಯಾಯವನ್ನು ಸಮ ಅಂತ ಹೇಳಬೇಕು. ಕೊನೆ ಪಕ್ಷ ಒಂದು ಜೊತೆ ಪರ್ಯಾಯ ಪೂರ್ಣಗಳು ಸಮ ಅಂತ ಹೇಳಿದ್ರು ಸಾಕು ಮಕ್ಕಳೇ. ಇಲ್ಲಿ ನೋಡಿ, ನಾನು ಈ ಕೋನ ಹೇಳ್ತಾ ಇದ್ದೀನಿ ನೋಡಿ, ರೈಟ್ ಮಾರ್ಕ್ ಹಾಕ್ತಿದ್ದೀನಿ ನೋಡಿ. ಕೋನ ಇ ಪಿ ಬಿ ಈ ಶೃಂಗ ಬಿಂದುವನ್ನು ಪರಿಗಣಿಸಿದ್ರೆ ಅದಕ್ಕೆ ಇ ಪಿ ಬಿ ಕೋನಕ್ಕೆ ಅಭಿಮುಖವಾಗಿರುವ ಇನ್ನೊಂದು ಕೋನ ಯಾವುದು ನೋಡಿ? ಈ ಶೃಂಗ ಬಿಂದುವಿನ ಮೇಲ್ಬದಿ ಭಾಗ ಕೋನ ಗುರುತಿಸಿದ್ರೆ ಅದ್ರ ಎದುರಿಗೆ ಇನ್ನೊಂದು ಕೋನ ಯಾವುದು? ಈ ಕೋನ. ದಟ್ ಈಸ್ ಎ ಪಿ ಕ್ಯೂ. ಕೋನ ಇ ಪಿ ಬಿ ಈಕ್ವಲ್ಸ್ ಕೋನ ಎ ಪಿ ಕ್ಯೂ. ಬಿಕಾಸ್ ಯಾಕೆ? ಶೃಂಗಾಭಿಮುಖ ಕೋನಗಳು. ಈ ಪ್ರಮೇಯವನ್ನು ಸಾಧನೆ ಮಾಡಬೇಕಾದ್ರೆ ಇನ್ನೊಂದು ಸರಳವಾದ ವಿಧಾನ ನಮಗೆ ಬೇಕು ಅಲ್ವಾ ಮಕ್ಕಳೇ? ಈಗ ನೋಡಿ, ಇಲ್ಲಿ ನೀವು ಶೃಂಗಾಭಿಮುಖ ಕೋನ ಗುರುತು ಮಾಡಿದ ನಂತರ ಒಂದು ಜೊತೆ ಅನುರೂಪ ಕೋನ ಗುರುತು ಮಾಡಬೇಕು. ಅನುರೂಪ ಕೋನ ಗೊತ್ತಿದೆ ನಿಮಗೆ, ಒಂದು ಹೊರಕೋನ ಇನ್ನೊಂದು ಒಳಕೋನ. ಈಗ ಹೇಗೆ ಶೃಂಗಾಭಿಮುಖ ಕೋನ ಗುರುತು ಮಾಡಿದ್ರು ಅದೇ ಕೋನವನ್ನು ಪರಿಗಣಿಸಿ. ದಟ್ ಈಸ್ ಕೋನ ಇ ಪಿ ಬಿ ಈಕ್ವಲ್ಸ್ ಇದು ಹೊರಕೋನ ಆಯಿತು ಅಲ್ವಾ ಮಕ್ಕಳೇ? ಹಾಗಿದ್ದಾಗ ಒಳಕೋನ ಯಾವುದು? ಕೋನ ಹೇಳಿ ಪಿ ಕ್ಯೂ ಡಿ. ಸರಿನಾ ಮಕ್ಕಳೇ? ಕೋನ ಪಿ ಕ್ಯೂ ಡಿ. ಬಿಕಾಸ್ ಹೇಳ್ತೀರಿ ಈಗ ಟರ್ಮ್ ಹೇಳಬೇಕೆ? ಹೌದು, ಎ ಬಿ ಪ್ಯಾರಲಲ್ ಟು ಸಿ ಡಿ. ಹಾಗಾದ್ರೆ ಛೇದಕ ರೇಖೆ ಯಾವುದು? ಜಿ ಎಫ್ ಛೇದಕ ಅಲ್ವಾ ಮಕ್ಕಳೇ? ಇ ಎಫ್ ಛೇದಕ ಆದ್ಮೇಲೆ ಕೋನ ಯಾವುದು? ಅಲ್ಲಿ ಉಂಟಾಗಿರುವ ಕೋನ ಅನುರೂಪ ಕೋನ. ಅನುರೂಪ ಕೋನ. ಹಾಗಾದ್ರೆ ಇದು 1 ಅಂತ ಪರಿಗಣಿಸಿ, ಇದಕ್ಕೆ 2 ಅಂತ ಪರಿಗಣಿಸಿ. ಸೊ ನೀವು 1 ಮತ್ತು 2ನ ಹೋಲಿಕೆ ಮಾಡಿದಾಗ ಇ ಪಿ ಪಿ ಕ್ಯಾನ್ಸಲ್ ಆಯಿತು. therefore ಕೋನ ಎ ಪಿ ಕ್ಯೂ ಈಕ್ವಲ್ಸ್ ಕೋನ ಪಿ ಕ್ಯೂ ಡಿ. ಸರಿನಾ ಮಕ್ಕಳೇ? ಇದು ಒಂದು ಜೊತೆ ಪರ್ಯಾಯ ಕೋನ ಸಮ ಅಂತ ಹೇಳಿದೆ. ಇದೇ ಪ್ರಕ್ರಿಯೆ ಆಧರಿಸಿ ಸಿಮಿಲರ್ಲಿ ಇನ್ನೊಂದು ಕೋನ ಯಾವುದಿದೆ? ಕೋನ ಬಿ ಪಿ ಕ್ಯೂ ಈಕ್ವಲ್ಸ್ ಕೋನ ಪಿ ಕ್ಯೂ ಸಿ. ಈ ರೀತಿ ಪ್ರಮೇಯವನ್ನು ಸಾಧನೆ ಮಾಡ್ತೀವಿ.
ಪರೀಕ್ಷಾ ದೃಷ್ಟಿಯಿಂದ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ. ಇನ್ನು ಪಠ್ಯಕ್ರಮದಲ್ಲಿ ಹಲವಾರು ಉದಾಹರಣೆಗಳಿದೆ. ನೀವು ಸಮಗ್ರವಾಗಿ ಅವಲೋಕಿಸಿದ್ರೆ ಇನ್ನೂ ಕೂಡ ಹೆಚ್ಚಿನ ಶಾಬ್ದಿಕ ಸಂಪತ್ತು, ಜ್ಞಾನ ಸಂಪತ್ತನ್ನು ವೃದ್ಧಿಸಿಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗಿದ್ದಾಗ ಈ ಪ್ರಮೇಯವನ್ನು ಆಧರಿಸಿ ಹಲವಾರು ಉಪಪ್ರಮೇಯವನ್ನು ಆಧರಿಸಿ ಸಮಸ್ಯೆಯನ್ನು ಹೇಗೆ ಬಿಡಿಸಬಹುದು ಅನ್ನೋದ್ರ ಬಗ್ಗೆ ತಿಳಿಯೋಣ. ಮಕ್ಕಳ ಸಮಸ್ಯೆ ಈ ರೀತಿ ಇದೆ ನೋಡಿ. ಚಿತ್ರದಲ್ಲಿ x ಮತ್ತು y ಬೆಲೆ ಕಂಡುಹಿಡಿದು AB ಪ್ಯಾರಲಲ್ CD ಎಂದು ತೋರಿಸಿ ಅಂತ ನಮ್ಮ ಪ್ರಶ್ನೆ ಇದೆ ಅಲ್ವಾ. ನೀವು ಪ್ರಶ್ನೆಯನ್ನು ಗಮನಿಸಿದ್ರೆ ರೇಖಾಚಿತ್ರವನ್ನು ಪರಿಗಣಿಸಿ ಸರಳವಾಗಿ ಉತ್ತರವನ್ನು ನಿರೂಪಿಸಬಹುದು. ಇದನ್ನು 2-3 ವಿಧಾನದಲ್ಲಿ ಕೂಡ ಉತ್ತರವನ್ನು ಹೇಳಬಹುದು. ಒಟ್ಟಾರೆ ನಮಗೆ ಬೇಕಾಗಿರ್ತಕ್ಕಂಥ ಸಂಗತಿ ಮಕ್ಕಳೇ ಇದನ್ನ 2 ಸ್ಟೆಪ್ಪಲ್ಲಿ ಉತ್ತರ ಕೊಡ್ಬೋದು. ಸ್ವಲ್ಪ ಆಕೃತಿ ಗಮನಿಸಿ. AB ಮತ್ತು CD ಸಮಾಂತರ ಸರಳ ಛೇದಕ ರೇಖೆ ಹೆಸರು ಕೊಟ್ಟಿಲ್ಲ ಅಲ್ವಾ. ನೀವು ಅನುಕೂಲ ಕೊಡ್ಬೋದು. ನಾನು ಹೇಳ್ತೇನೆ ಹಾಗೆ ಆಯ್ತಾ. ಇಲ್ಲಿ 50 ಡಿಗ್ರಿ ಎಕ್ಸ್ ಇದೆ. ಸೊ ಇವೆರಡು ಎಂತ ಕೋನ ಮಾಡ್ತಾವೆ, ಪಾರ್ಶ್ವ ಕೋನ ಮಾಡುತ್ತೆ. ಪಾರ್ಶ್ವ ಕೋನ ಮೊತ್ತ 180 ಡಿಗ್ರಿಗೆ ಸಮಾದಾಗ 180 ಕಡೆಗೆ 130 ಡಿಗ್ರಿ ಬರುತ್ತೆ. ಇದು ಒಂದು ವಿಧಾನ. ಇನ್ನೊಂದು ವಿಧಾನ ಬನ್ನಿ, ಸಿಡಿ ಸರಳರೇಖೆ ಕಟ್ಟಿ. ಸಿಡಿ ಸರಳರೇಖೆ ನೋಡಿದಾಗ ಇನ್ನೊಂದು ಸರಳರೇಖೆ ಛೇದಿಸಿದಾಗ ಇಲ್ಲಿ 130 ಡಿಗ್ರಿ ಇದೆ. ವೈ ಬೆಲೆ ಎಷ್ಟಿದೆ? ವೈ ಬೆಲೆ ಎಷ್ಟಾಗುತ್ತೆ ಸರ್? ಕತ್ತರಿಸಿದಾಗ ಉಂಟಾಗುವಂತ ಕೋನ ಯಾವುದು? ಶೃಂಗಾರಂಗ ಕೋನ ಅಲ್ವಾ. ಈಗ ಸಮೀಪಕ್ಕೆ ಹೆಸರು ಕೊಟ್ಬಿಡೋಣ. EF ಛೇದಕ ರೇಖೆ, ಛೇದಕ ಬಿಂದು P ಮತ್ತು Q. ಈಗ ಅರ್ಥ ಆಯ್ತದೆ. ಈಗ ಈಗ ನೋಡಿ, ಫಸ್ಟ್ ಇದನ್ನ ಹೇಗೆ ಸರಳವಾಗಿ ಬಿಡಿಸ್ಬೋದು ಅನ್ನೋಕೆ ನಾನು ಒಂದು ಎಕ್ಸಾಂಪಲ್ ಹೇಳ್ತಿದ್ದೀನಿ. ಕೋನ CQF ಕೊಟ್ಬಿಟ್ಟಿದ್ದಾರೆ, 130 ಡಿಗ್ರಿ ಇದೆ. ಹಾಗಿದ್ದಾಗ ಕೋನ CQF ಅಭಿಮುಖವಾಗಿರೋ ಇನ್ನೊಂದು ಕೋನ ಯಾವುದು? ಕೋನ PQD. ದಟ್ ಈಸ್ ಕೋನ PQD ಅಥವಾ DQP ಆಗ್ಬೋದಾ? ನೀವು ರೇಖಾಚಿತ್ರ ಕೊಡೋದಿಲ್ಲ. ಕೋನ DQP ವಿಚ್ ಇಸ್ ಈಕ್ವಲ್ ಟು ಅದಕ್ಕೆ ಅಭಿಮುಖವಾಗಿರೋ ಕೋನ ಯಾವುದು? CQF. ಕೋನ CQF. ಕೋನ DQP ಬೆಲೆ ಏನು? Y. CQF ಬೆಲೆ 130 ಡಿಗ್ರಿ. ಒಪ್ಪಿಕೊಂಡ್ರೆ ಯಾಕೆ? ಇದು ಉಂಟಾಗಿರೋ ಕೋನ ಯಾವುದು? ಶೃಂಗಾಭಿಮುಖ ಕೋನ ಅಲ್ವಾ. ಶೃಂಗಾಭಿಮುಖ ಕೋನ ಅಂತ ಹೇಳ್ತೀವಿ. ಇನ್ ಸೇಮ್ ಕೇಸ್ AB ಪ್ಯಾರಲಲ್ ಟು CD, ಅದೇ ತರ EF ಛೇದಕ ಆಗ್ಬೋದಾ? ಛೇದಕ EF ಆಗ್ಬೋದ ಮಕ್ಕಳೇ? ಇದು ಒಂದು ವಿಧಾನ. ಸೊ ನಮಗೆ ಬೇಕಾದ ಎಕ್ಸ್ಪ್ಲೇನ್ ಮಾತ್ರ ಅಲ್ವಾ ಮಕ್ಕಳೇ? ಇದು ಎಷ್ಟಾಯ್ತು? ಈಗ ಇದ್ರ ಬೆಲೆ 130 ಆಯ್ತು. ಈಗ ಬನ್ನಿ, ಹಿಂದಿನ ಪ್ರಮಾಣ ಕೇಳಿದ್ರೆ 2 ಸಮಾಂತರ ಸರಳರೇಖೆಗಳು ಒಂದು ಛೇದಕ ರೇಖೆಯೊಂದಿಗೆ ಕತ್ತರಿಸಿದಾಗ ಉಂಟಾಗುವ ಪ್ರತಿಯೊಂದು ಜೊತೆ ಪರ್ಯಾಯ ಕೋನಗಳು ಸಮವಾಗಿರುತ್ತವೆ. ಹಾಗಾಗಿ ಉಂಟಾಗಿರುವ ಪರ್ಯಾಯ ಕೋನ ಯಾವುದು? ಕೋನ APQ ಕಾಣ್ತಾ ಇದೆಯಾ? ಕೋನ APQ ಈಕ್ವಲ್ಸ್ ವಾಟ್? PQD ಆಗ್ಬೋದು ಮಕ್ಕಳೇ? ನೋಡಿ ಈಗ ದಟ್ ಈಸ್ ಕೋನ APQ ಈಕ್ವಲ್ಸ್ ಕೋನ PQD ಬಿಕಾಸ್ ವಾಟ್? ಪರ್ಯಾಯ ಕೋನಗಳು. ಪರ್ಯಾಯ ಕೋನ AB ಪ್ಯಾರಲಲ್ ಟು CD, ಛೇದಕ EF ಅಲ್ವಾ ಮಕ್ಕಳೇ? ಈಗ ಕೋನ APQ ಅಂದ್ರೇನು? X. ಕೋನ PQD ಬೆಲೆ ಎಷ್ಟಿದೆ? 100 ಅಲ್ವಾ ಮಕ್ಕಳೇ?
ಇವೆರಡು ಪಾರ್ಶ್ವ ಕೋನಗಳನ್ನು ಪರಿಗಣಿಸಿ 180 ಸಮ ಅಂತ ಹೇಳಿದಾಗ ಕೂಡ ಉತ್ತರ ಬರ್ತದೆ. ಇದನ್ನ ಪರ್ಯಾಯ ವಿಧಾನದಲ್ಲಿ ಬಿಡಿಸಲಿಕ್ಕೆ ಹಲವಾರು ಮಾರ್ಗೋಪಾಯಗಳಿವೆ. ಆ ನಿಟ್ಟಿನಲ್ಲಿ ಬಿಡಿಸಲಿಕ್ಕೆ ಪ್ರಯತ್ನ ಮಾಡ್ತೀರಾ? ಮಕ್ಕಳ ಈ ಸಮಸ್ಯೆ ಹೇಗೈತೆ ನೋಡಿ. ಚಿತ್ರದಲ್ಲಿ ಎ ಬಿ ಪ್ಯಾರಲಲ್ ಟು ಸಿ ಡಿ, ಕೋನ ಎ ಬಿ ಕ್ಯೂ ಈಕ್ವಲ್ಸ್ 50 ಡಿಗ್ರಿ ಮತ್ತು ಕೋನ ಪಿ ಆರ್ ಡಿ ಈಕ್ವಲ್ಸ್ 127 ಡಿಗ್ರಿ. ಆದರೆ ಎಕ್ಸ್ ಮತ್ತು ವೈ ನ ಬೆಲೆಯನ್ನು ಕಂಡುಹಿಡಿಯಿರಿ. ನೀವು ಈ ಪ್ರಶ್ನೆಯನ್ನು ಹೊರಹೊಗಿಸಿದ್ರೆ 8ನೇ ತರಗತಿಯಲ್ಲಿ ಕಲಿತಿರುವಂತಹ ಪ್ರಮೇಯಗಳನ್ನು ಆಧರಿಸಿ ಈ ಸಮಸ್ಯೆ ಇದೆ. ಇಲ್ಲಿ ನೋಡಿ, ಕೋನ ಎ ಪಿ ಕ್ಯೂ ಇದು ಬಹಿರ್ಕೋನ ಅಂತ ಹೇಳ್ತಾರೆ. ಅದೇ ತರ ಕೋನ ಪಿ ಆರ್ ಡಿ ಇದು ಕೂಡ ಒಂದು ಬಹಿರ್ಕೋನ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನೋಡಿ, ಈ ಬಹಿರ್ಕೋನ ಮತ್ತೊಂದು ಕೋನಕ್ಕೆ ಸಮನಾಗುತ್ತೆ. ಆ ಕೋನ ಯಾವುದು? ಈಗ ಪ್ರಮೇಯ ಬಿಡಿಸಿದ್ರೆ ಸಮಸ್ಯೆ ಕಾಣ್ರಿ ನೋಡಿ. ಕೋನ ಎ ಪಿ ಕ್ಯೂ ಈಕ್ವಲ್ಸ್ ಇನ್ನೊಂದು ಕೋನ ಯಾವುದು? ಕೋನ ಎ ಪಿ ಕ್ಯೂ ಈಕ್ವಲ್ಸ್ ಕೋನ ಪಿ ಕ್ಯೂ ಆರ್. ಅಂದ್ರೆ ಉಂಟಾಗಿರೋ ಕೋನ ಯಾವುದು? ಪರ್ಯಾಯ ಕೋನ. ಹಾಗಾದ್ರೆ ಎ ಪಿ ಕ್ಯೂ ಈಕ್ವಲ್ಸ್ ಕೋನ ಪಿ ಕ್ಯೂ ಆರ್ ಈಕ್ವಲ್ಸ್ 50 ಡಿಗ್ರಿ. ಕೋನ ಎ ಪಿ ಕ್ಯೂ ಈಕ್ವಲ್ಸ್ 50 ಡಿಗ್ರಿ ಅಂದಾಗ ನೋಡಿ ಅಲ್ವಾ? ಸೊ ಇಲ್ಲಿ ಕೋನ ಪಿ ಕ್ಯೂ ಆರ್ ಬೆಲೆ ಎಷ್ಟಿದೆ? ಎಕ್ಸ್ ಇದೆ. therefore x ಈಕ್ವಲ್ಸ್ ಎಷ್ಟಾಯಿತು? 50 ಡಿಗ್ರಿ. ಬಿಕಾಸ್ ಇಲ್ಲಿ ಎಂತ ಕೋನ ಇದು? ಪರ್ಯಾಯ ಕೋನ. ಇನ್ನು ಕಾಮನ್ ಅದೇ ಸೆಂಟೆನ್ಸ್ ಬರೆಯಬೇಕು. ಎ ಬಿ ಪ್ಯಾರಲಲ್ ಟು ಸಿ ಡಿ, ಪಿ ಕ್ಯೂ ಛೇದಕ ಆಗ್ತದೆ. ಈಗ ಒಂದು ಪರ್ಯಾಯ ಕೋನ ಬಂದಾಯಿತು ಮಕ್ಕಳೇ. ಈಗ ನಿಮಗೆ ಎಕ್ಸ್ ಬೆಲೆ ಬಂದಾಗಿದೆ. ಎಕ್ಸ್ ಮೇಲೆ 50 ಡಿಗ್ರಿ ಇದೆ. ಈಗ ನೀವು ಕಂಡುಹಿಡಿಯಬೇಕಾದ ಜಾವ ಬೆಲೆ ವೈ ಬೆಲೆ. ಮಕ್ಕಳೇ ಇದನ್ನ ಈ ಸಮಸ್ಯೆ ನೇರದಿಂದ ಬಿಡಿಸ್ಬೋದು. ಇಲ್ಲಿ ಏನು ಹೇಳಿದ್ರೆ, ತ್ರಿಭುಜದ ಒಂದು ಬಾಹುವನ್ನು ವೃದ್ಧಿಸಿದಾಗ ಉಂಟಾಗುವ ಅಂತರಾಭಿಮುಖ ಕೋನಗಳ ಮೊತ್ತವು ಬಹಿರ್ಕೋನಕ್ಕೆ ಸಮನಾಗಿರುತ್ತದೆ ಅಂತ ಒಂದು ಹೇಳಿಕೆ ಬಳಸ್ತಾರೆ. ಹಂಗೆ ಆಗಿದ್ದಾಗ ಇದನ್ನು ಶಾರ್ಟ್ ಫಾರ್ಮ್ ಅನ್ನು ಹೇಳಿದ್ರೆ ಕೋನ ಪಿ ಪ್ಲಸ್ ಕೋನ ಕ್ಯೂ ಈಕ್ವಲ್ಸ್ ಕೋನ ಪಿ ಆರ್ ಡಿ ಇದು ಬಹಿರ್ಕೋನ. ಹಾಗಿದ್ದಾಗ ಕೋನ ಪಿ ವೈ ಇದೆ, ಕೋನ ಕ್ಯೂ ಎಷ್ಟಿದೆ? ಕೋನ ಕ್ಯೂ 50 ಡಿಗ್ರಿ ಇದೆ ಅಲ್ವಾ ಮಕ್ಕಳೇ? ಅಲ್ವಾ? ಇಲ್ಲಿ ಎಕ್ಸ್ ಅಂತ ತಗೊಳ್ಳಿ, ವಿಚ್ ಇಸ್ ಈಕ್ವಲ್ ಟು 127 ಡಿಗ್ರಿ. ಸೊ ಎಕ್ಸ್ ಬೆಲೆ ಎಷ್ಟು? 50 ಡಿಗ್ರಿ. ಈಗ ಪಕ್ಷಾಂತರ ಮಾಡಿ y ಈಕ್ವಲ್ಸ್ 127 ಮೈನಸ್ 50 ಡಿಗ್ರಿ. ಕಳೆದ ಎಷ್ಟು ಬರ್ತದೆ ನೋಡಿ? ಎಷ್ಟು ಬರುತ್ತೆ? ಸುಮಾರು 77 ಡಿಗ್ರಿ ಉತ್ತರ ಬರುತ್ತೆ. ಇದು y ಬೆಲೆ. ಸರಿ ನಮಗೆ ಈ ರೀತಿ ಕೂಡ ಹೇಳ್ತಾರೆ. ಈಗ ಇನ್ನೊಂದು ಉದಾಹರಣೆ ಬಂದಾಗ ಇದು 50 ಡಿಗ್ರಿ ಅಂತ ಹೇಳ್ತೀರಲ್ವಾ? ಇದು 50 ಡಿಗ್ರಿ ಆದರೆ ಇಲ್ಲಿ ಉಂಟಾಗುತ್ತಲ್ಲ, ಇವೆರಡೂ ಕೂಡ ಪಾರ್ಶ್ವ ಕೋನಗಳಾಗುತ್ತೆ. ಪಾರ್ಶ್ವ ಕೋನಗಳಾದ ಇದ್ರ ಬೆಲೆ ಎಷ್ಟಾಗುತ್ತೆ? 180 127 ಕಳೆಯಿರಿ, ಸರಿ ಸುಮಾರು 53 ಡಿಗ್ರಿ ಬರ್ತದೆ. ಆಗ ಪುನಃ ಅವರ ಬೆಲೆ ತ್ರಿಭುಜದ ಕೋನಗಳ ಮೊತ್ತ ಆಧರಿಸಿ ಕಂಡುಹಿಡಿಯಬಹುದು. ಒಟ್ಟಾರೆ ಯಾವ ಮಾರ್ಗದಲ್ಲಿ ನಿಮಗೆ ಸಮಸ್ಯೆಯನ್ನು ಬಿಡಿಸಲಿಕ್ಕೆ ಅನುಕೂಲಕರ ಆಗ್ತದೋ ಆ ನಿಟ್ಟಿನಲ್ಲಿ ಸರಳವಾದ ವಿಧಾನವನ್ನು ಅನುಸರಿಸಿ ಸಮಸ್ಯೆಯನ್ನು ಬಿಡಿಸಬಹುದು. ಹಾಗೆ ಮತ್ತೊಂದು ಭಿನ್ನವಾದ ಸಮಸ್ಯೆ ಇದೆ. ಅದನ್ನು ಹೇಗೆ ನೀವು ಪರಿಹಾರವನ್ನು ಕಂಡುಹಿಡಿತೀರಿ ಅಂತ ನೋಡೋಣ. ಮಕ್ಕಳೇ, ಪ್ರಶ್ನೆ ಈ ರೀತಿ ಇದೆ ನೋಡಿ. ಚಿತ್ರದಲ್ಲಿ ಎ ಬಿ ಪ್ಯಾರಲಲ್ ಟು ಸಿ ಡಿ, EF perpendicular to CD ಮತ್ತು ಕೋನ GD equals 126 ಡಿಗ್ರಿ ಆದರೆ ಕೋನ GED ಈ ಭಾಗ 126 ಡಿಗ್ರಿ ಆದರೆ ಕೋನ
ಎ ಜಿ ಇ ಈ ಬಂತು ಕೋನ ಎ ಜಿ ಇ ಮತ್ತು ಕೋನ ಜಿ ಇ ಎಫ್ ಹಾಗೂ ಎಫ್ ಜಿ ಇಗಳನ್ನು ಕಂಡುಹಿಡಿಯಿರಿ. ಮಕ್ಕಳ ಪ್ರಶ್ನೆ ಬಹಳ ಸರಳವಾಗಿದೆ. ಇಲ್ಲಿ ಸ್ವಲ್ಪ ತಾರ್ಕಿಕವಾಗಿ ಸಮರ್ಥನೆ ಮಾಡಿಕೊಳ್ಳುವಂತಹ ಚಿಂತನೆ ನಿಮ್ಮ ಬರಬೇಕು. ಈಗ ಇಲ್ಲಿ ಕೊಟ್ಟಿರುವಂತಹ ಒಂದು ಕೋನ ಜಿ ಇ ಡಿ ಈಕ್ವಲ್ಸ್ 126 ಡಿಗ್ರಿ ಬಿಕಾಸ್ ದತ್ತ. ಹೀಗೆ ನೋಡಿ, ಕೋನ ಜಿ ಇ ಡಿ 126 ಡಿಗ್ರಿ ಕೊಟ್ಟಿದ್ದೇವೆ. ಈ ಜಿ ಇ ಡಿ ಕೋನ ಅಧಿಕ ಕೋನವನ್ನು ಉಂಟು ಮಾಡುತ್ತೆ ಅಲ್ವಾ ಮಕ್ಕಳೇ? ಈ ಜಿ ಇ ಡಿ ಕೋನ ಎರಡು ಉಪಕೋನ ಉಂಟು ಮಾಡುತ್ತೆ. ಒಂದು ಕೋನ ಜಿ ಎಫ್, ಇನ್ನೊಂದು ಕೋನ ಎಫ್ ಇ ಡಿ. ಒಪ್ಕೊಳ್ತೀರಾ? ಕೋನ ಜಿ ಇ ಎಫ್ ಒಂದು ಕೋನ ಅಂದ್ರೆ ಇನ್ನೊಂದು ಕೋನ ಯಾವುದು? ಎಫ್ ಇ ಡಿ ಅಥವಾ ಡಿ ಇ ಎಫ್ ಯಾವುದರ ತಗೊಳ್ಳಿ. ವಿಚ್ ಈಸ್ ಈಕ್ವಲ್ ಟು ಇವೆರಡು ಉಪಕೋನಗಳು ಯಾವುದಕ್ಕೆ ಸಮನಾಗುತ್ತೆ? ಕೋನ ಜಿ ಇ ಡಿ ಅನ್ಬೋದು. ಇಲ್ಲಿ ನೋಡಿ, ಕೋನ ಜಿ ಇ ಎಫ್ ಅಲ್ವಾ? ಇದನ್ನು ಕಂಡುಹಿಡಿತಾವೆ. ಕೋನ ಎಫ್ ಇ ಡಿ ಅಂದಾಗ ದತ್ತಾಂಶ ಹೇಳ್ತಾ ಇದೆ ಇ ಎಫ್ ಪರ್ಪೆಂಡಿಕ್ಯುಲರ್ ಸಿ ಡಿ ಅಂತ ಹೇಳಿದಾಗ ಎಫ್ ಅಥವಾ ಡಿ ಇ ಎಫ್ ಕೋನ ಲಂಬ ಕೋನವನ್ನು ಮಾಡುತ್ತೆ. ಆಗ ಇದು 90 ಡಿಗ್ರಿ ಇರುತ್ತೆ. ಜಿ ಇ ಡಿ ಕೋನ 126 ಡಿಗ್ರಿ ಇದೆ. ಕೋನ ಜಿ ಇ ಎಫ್ ಈಕ್ವಲ್ಸ್ 126 ಡಿಗ್ರಿಯಲ್ಲಿ 90 ಡಿಗ್ರಿಯನ್ನು ಕಳಿ ಪಕ್ಷಾಂತರ ಮಾಡ್ರಿ. ಆಗ ಬರುವಂತಹ ಕೋನ ಎಷ್ಟಿದೆ ನೋಡಿ? ಕೋನ ಜಿ ಇ ಎಫ್ ಈಕ್ವಲ್ಸ್ ಹೌ ಮಚ್? ಹೇಳಿ, 36 ಡಿಗ್ರಿ ಬರುತ್ತೆ. ಸರಿನಾ ಮಕ್ಕಳೇ? ಕೋನ ಜಿ ಇ ಎಫ್ 36 ಡಿಗ್ರಿ ಇದೆ. ಈ ಕೋನ 90 ಡಿಗ್ರಿ ಇದೆ ಅಲ್ವಾ? ಎಂಟೈರ್ ಕೋನ ಎಷ್ಟಿದೆ? 126 ಡಿಗ್ರಿ ಇದೆ ದತ್ತಾಂಶ. ಸೊ ಹೀಗೆ ನೋಡಿ, ನನ್ನ ಪ್ರಶ್ನೆ ಈ ರೀತಿ ಇದೆ. ಇಲ್ಲಿ ಕೋನ ಜಿ ಇ ಎಫ್ ಅನ್ನು ಪತ್ತೆ ಹಚ್ಚಿದ್ರಿ. ಹಾಗಾದ್ರೆ ಕೋನ ಎ ಜಿ ಇ ಎಂದಾಗ ಕೋನ ಜಿ ಇ ಡಿ ಕೋನ 126 ಡಿಗ್ರಿ ಇದೆ. ಕೋನ ಜಿ ಎಫ್ ಕೋನ 36 ಡಿಗ್ರಿ ಇದೆ. ಹಲೋ ಮಕ್ಕಳೇ, ಹೀಗೆ ನೋಡಿ, ನನ್ನ ಪ್ರಶ್ನೆ ಈ ರೀತಿ ಇದೆ. ಕಾಣ್ತಾ ಇದೆಯಾ? ಕೋನ ಎ ಜಿ ಇಗೆ ಸಮನಾಗಿರುವ ಮತ್ತೊಂದು ಪರ್ಯಾಯ ಕೋನ ಯಾವುದು? ಇನ್ನೊಂದು ಜೊತೆ ಕೋನ ಜಿ ಇ ಡಿ ಹಾಕ್ಬೋದಾ? ಕೋನ ಜಿ ಇ ಡಿ ಹಾಗಿದ್ದಾಗ ಕೋನ ಎ ಜಿ ಇ ಈಕ್ವಲ್ಸ್ ಕೋನ ಜಿ ಇ ಡಿ ಅಂತ ಹೇಳಿದ್ದೇವೆ. ಹಾಗಿದ್ದಾಗ ಈ ಕೋನ ಎಷ್ಟಿರಬೇಕು? ಜಿ ಇ ಡಿ ಕೋನ ದತ್ತಾಂಶ ಕೊಟ್ಬಿಟ್ಟಿದೆ ಅಂದಾಗ ಇದು 126 ಡಿಗ್ರಿ ಇರುತ್ತೆ. ಯಾಕೆ? ಉಂಟಾಗಿರುವ ಕೋನ ಯಾವುದು? ಪರ್ಯಾಯ ಕೋನ. ಇನ್ನು ಪರ್ಯಾಯ ಕೋನ ಅಂತ ಹೇಳಿದಾಗ ಸಮಾಂತರ ಸರಳ ರೇಖೆ ಯಾವುದು? ಎ ಬಿ ಪ್ಯಾರಲಲ್ ಸಿ ಡಿ ಆಗಿದ್ದು ಛೇದಕ ರೇಖೆ ಜಿ ಇ ಆಗಿರುತ್ತದೆ. ಈಗ ನೀವು ಎರಡು ಕೋನವನ್ನು ಕಂಡುಹಿಡಿದ್ರೆ, ಒಂದು ಎ ಜಿ ಇ ಕಂಡುಹಿಡಿದ್ರೆ, ಇನ್ನೊಂದು ಜಿ ಎಫ್ ಕಂಡುಹಿಡಿದ್ರೆ. ಈಗ ನೀವು ಕಂಡುಹಿಡಿಯಬೇಕಾದ ಇನ್ನೊಂದು ಕೋನ ಯಾವುದು? ಕೋನ ಎಫ್ ಜಿ ಇ. ಈ ಕೋನ ಕಂಡುಹಿಡಿಯಬೇಕು ಅಲ್ವಾ ಮಕ್ಕಳೇ? ಕೋನ ಎಫ್ ಜಿ ಇ. ಎಫ್ ಜಿ ಇ ಅಂದಾಗ ನೋಡಿ, ಇದು ಒಂದು ತ್ರಿಭುಜ ಪರಿಗಣಿಸೋಣ. ತ್ರಿಭುಜ ಜಿ ಇ ಎಫ್ ನಲ್ಲಿ ಮಕ್ಕಳೇ ಇಲ್ಲಿ 3 ಕೋನಗಳು ಉಂಟಾಗುತ್ತೆ. ಹಾಗಿದ್ದಾಗ ಒಂದು ಕೋನ ನೋಡಿ ಎಫ್ ಜಿ ಇ ಮಕ್ಕಳೇ
ಇನ್ನೊಂದು ಕೋನ ಜಿ ಇ ಎಫ್, ಮತ್ತೊಂದು ಕೋನ ಇ ಎಫ್ ಜಿ. ಹಾಗಿದ್ದಾಗ ಈ ತ್ರಿಭುಜವನ್ನು ಪರಿಗಣಿಸಿದಾಗ ತ್ರಿಭುಜದ ಎಲ್ಲ ಒಳಕೋನಗಳ ಮೊತ್ತ ಎಷ್ಟಕ್ಕೆ ಸಮನಾಗಿರುತ್ತೆ? 180 ಡಿಗ್ರಿಗೆ ಸಮನಾಗುತ್ತೆ. 180 ಡಿಗ್ರಿಗೆ ಸಮನಾದಾಗ ಇಲ್ಲಿ ಕೋನ ಎಫ್ ಜಿ ಇ ಅದನ್ನ ನಾವು ಪತ್ತೆ ಹಚ್ಚಬೇಕು. ಕೋನ ಎಫ್ ಜಿ ಇ ಪತ್ತೆ ಹಚ್ಚಬೇಕು. ಕೋನ ಜಿ ಇ ಎಫ್ ಬೆಲೆ ಎಷ್ಟಿದೆ? 36 ಡಿಗ್ರಿ. ಹಾಗಿದ್ದಾಗ ಕೋನ ಇ ಎಫ್ ಜಿ ಬೆಲೆ ಎಷ್ಟಿದೆ? ಬಟ್ ಕಂಡೀಷನ್ ಏನಿದೆ, ಎಬಿ ಪ್ಯಾರಲಲ್ ಟು ಸಿಡಿ, ಇ ಎಫ್ ಪರ್ಪೆಂಡಿಕ್ಯುಲರ್ ಟು ಸಿಡಿ ಅಂತ ಹೇಳ್ತೀವಿ. ಹಾಗೆ ಲಂಬರೇಖೆ ಆದಾಗ ಅಲ್ಲಿ ಉಂಟಾಗುವಂತ ಕೋನ ಲಂಬ ಕೋನ. ಸೊ ಹೀಗೆ ನೋಡಿ, ಕೋನ ಎಫ್ ಜಿ ಇ ಈಕ್ವಲ್ಸ್ ಇದೆರಡನ್ನ ಕೂಡಿ ಎಷ್ಟಾಗುತ್ತೆ? 126 ಡಿಗ್ರಿ ಆಗುತ್ತೆ. ಈಕ್ವಲ್ಸ್ 180 ಡಿಗ್ರಿ ಅಲ್ವಾ ಮಕ್ಕಳೇ? ಕಾಣ್ತಾ ಇದೆಯಾ? ಈಗ ಪಕ್ಷಾಂತರ ಮಾಡಿ ಕೋನ ಎಫ್ ಜಿ ಇ ಈಕ್ವಲ್ಸ್ 180ರಲ್ಲಿ 126 ಡಿಗ್ರಿಯನ್ನು ಕಳಿ. ಆಗ ಬರುವಂತ ಉತ್ತರ ಎಷ್ಟು ಬರುತ್ತೆ ನೋಡಿ? 54 ಡಿಗ್ರಿ ಬರುತ್ತಲ್ಲ. ನೀವು ಈ ತ್ರಿಭುಜ ಆಧರಿಸಿನಾದರೂ ಉತ್ತರವನ್ನ ಪತ್ತೆ ಹಚ್ಚಬಹುದು. ಅಥವಾ ಇಲ್ಲಿ ನೋಡಿ, ಎ ಬಿ ಸರಳರೇಖೆ ಪರಿಗಣಿಸಿದಾಗ ಇಲ್ಲಿ ಕೋನ ಎ ಜಿ ಇ 126 ಡಿಗ್ರಿ ಇದೆ. ಅದೇ ಎಫ್ ಜಿ ಎಷ್ಟಾಗ್ತದೆ ಅಂತ ಪತ್ತೆ ಹಚ್ಚಿದಾಗ ಈ ಎರಡೂ ಕೂಡ ಪಾರ್ಶ್ವ ಕೋನಗಳಾಗುತ್ತೆ. ಈ ಪಾರ್ಶ್ವ ಕೋನಗಳ ಮೊತ್ತ ಎಷ್ಟಕ್ಕೆ ಸಮನಾಗುತ್ತೆ? ಹೇಳಿ, ಎಷ್ಟಕ್ಕೆ ಸಮನಾಗುತ್ತೆ? 180ಕ್ಕೆ ಸಮನಾಗುತ್ತೆ. ಯಾಕೆ 180 126 ಕಳೆದು ಕೂಡ ನಿಮ್ಗೆ ಎಷ್ಟು ಹತ್ರ ಬರುತ್ತೆ? 54 ಡಿಗ್ರಿ ಬರ್ತದೆ ಅಲ್ವಾ ಮಕ್ಕಳೇ? ಹೀಗೆ ನೀವು ಒಟ್ಟಾರೆ ನಮಗೆ ಆ ನಿರ್ದಿಷ್ಟ ಕೋನಗಳ ಅಳತೆ ಇರಬೇಕು. ಆ ಕೋನಗಳ ಅಳತೆಗಳು ನೀವು ಯಾವುದು ಸರಳವಾದ ಭಗೋಪಾಯಗಳಿಂದ ಪರ್ಯಾಯ ಕಂಡಿಗೆ ಸಾಧ್ಯತೆ ಇದೆಯೋ ಆ ಸಾಧ್ಯತೆಗಳನ್ನು ನೀವು ಅನುಸರಿಸಿದ್ರೆ ಸಾಕು. ಹಾಗೆಯೇ ಪ್ರೊಟೆಕ್ಟಿವ್ ಸಾಕಷ್ಟು ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನ ನೀವು ಹೇಗೆ ಬಿಡಿಸ್ಬಹುದು ಅನ್ನೋದನ್ನ ವಿಷಯ ಮಾಡ್ತೀರಾ? ಮಕ್ಕಳ ಗೃಹ ಕೆಲಸಕ್ಕೆ ಪ್ರಶ್ನೆ ತಗೊಳ್ಳಿ. ಪುಟ ಸಂಖ್ಯೆ 53, 54, ಅಭ್ಯಾಸ 3.2ರಲ್ಲಿ 2, 4, 6 ಸಮಸ್ಯೆಗಳಿದೆ. ಅಭ್ಯಾಸ ನೋಟ 6 ಸಮಸ್ಯೆಗಳಿದೆ. ಅದರಲ್ಲಿ ಬೆಸ ಸಂಖ್ಯೆ ಸಮಸ್ಯೆಗಳನ್ನು ಬಿಡಿಸಿದ್ದೇನೆ. ಸಮ ಸಂಖ್ಯೆಯ ಸಮಸ್ಯೆಗಳನ್ನ ಬಿಡಿಸಲಿಕ್ಕೆ ಪ್ರಯತ್ನ ಮಾಡಿ. ಈ ಬಿಡಿಸಿರೋ 3 ಸಮಸ್ಯೆಗಳ ಆಧಾರದಲ್ಲೇ ಆ ಸಮಸ್ಯೆಗಳನ್ನು ಕೂಡ ನೀವು ಗೃಹ ಕೆಲಸದಲ್ಲಿ ಮಾಡ್ತೀರಲ್ವಾ?